ಪ್ರಿಯಕರನ ಜೊತೆ ಸೇರಿ ಮಗಳನ್ನೇ ತಾಯಿ ಕೊಂದು ಹಾಕಿದ್ಲ. ಪತ್ನಿ ವಿರುದ್ಧ ಗಂಡನಿಂದಲೇ ಮಗಳ ಕೊಲೆ ಆರೋಪವನ್ನ ಮಾಡಲಾಗಿದೆ. ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿದ್ದಾಳೆ ಅಂತ ಹೇಳಿ ತಂದೆ ದೂರಿದ್ದಾರೆ. ವೆನಿಲಾ ಎಂಬ 6 ವರ್ಷದ ಮಗುವನ್ನ ತಾಯಿಯೇ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿದೆ. ಮಗಳ ಬಣ್ಣ ಕಪ್ಪಿತ್ತು, ಇದೇ ಕಾರಣಕ್ಕೆ ಕೊಲೆ ಮಾಡಿದ್ದಾಳೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಕಾಡ್ಗೋಡಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಪತಿ ಪ್ರವೀಣ್. ಮಗಳು ಮೃತಪಟ್ಟ 3 ತಿಂಗಳ ಆದ್ಮೇಲೆ ಕೊಲೆ ಕೇಸ್ ದಾಖಲಾಗಿದೆ. ಪತ್ನಿ ಪ್ರಿಯಾಂಕಾ, ಪ್ರಿಯಕರ ಮೋಹನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಪ್ರವೀಣ್ ಹಾಗೇನೆ ಪ್ರಿಯಾಂಕಾ 2007ರಲ್ಲಿ ಮದುವೆಯಾಗಿದ್ರು. ಪ್ರಿಯಾಂಕಾಗೆ ಮೋಹನ್ ಎಂಬಾತನ ಜೊತೆಯಲ್ಲಿ ಅಕ್ರಮ ಸಂಬಂಧ ಇತ್ತಂತೆ. ಪತಿ ಪ್ರವೀಣ್ ಈ ವಿಷಯ ಗೊತ್ತಾದ ತಕ್ಷಣ ಡಿವೋರ್ಸ್ ಅಪ್ಲೈ ಅನ್ನ ಮಾಡ್ಕೊಂಡಿದ್ರು ದಂಪತಿ. ಕಾಡುಗೋಡಿಯಲ್ಲಿ ಪ್ರಿಯಾಂಕಾ ಮತ್ತು ಮೋಹನ್ ವಾಸ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಇನ್ನು ಮಾರ್ಚ್ 24ನೇ ತಾರೀಕು ಇದ್ದಕ್ಕಿದ್ದಂಗೆ 6 ವರ್ಷದ ಮಗಳು ಮೃತಪಟ್ಟಿರ್ತಾಳೆ. ಐಸ್ ಕ್ರೀಮ್ ಬಿರಿಯಾನಿ ತಿಂದ ಮೇಲೆ ಮಗು ಸತ್ತೋಗಿದೆ ಅಂತ ಹೇಳಿ ಪತ್ನಿ ಹೇಳಿರ್ತಾಳೆ. ಮರಣೋತ್ತರ ಪರೀಕ್ಷೆ ವರದಿಯನ್ನ ವೈದ್ಯರಿಗೆ ಕಳುಹಿಸಲಾಗಿತ್ತು. ಅಂದ್ರೆ ತಂದೆ ಕಳಿಸ್ಕೊಟ್ಟಿದ್ರು. ಒಂದು ಹೊಟ್ಟೆಗೆ ಒದ್ದು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಪತ್ನಿ ಹಾಗೂ ಪ್ರಿಯಕರನ ವಿರುದ್ಧ ತಂದೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಪ್ರಿಯಕರ ಮೋಹನ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ತಾಯಿ ನಾಪತ್ತೆಯಾಗಿದ್ದಾಳೆ ಪ್ರಿಯಾಂಕಾ. ಪೊಲೀಸರು ಆಕೆಗೋಸ್ಕರ ಶೋಧವನ್ನ ಮಾಡ್ತಾ ಇದ್ದಾರೆ. ಕಳೆದ ಏಪ್ರಿಲ್ 4ಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದೆ ಕೈ ಸೇರಿತ್ತು. ಸಂಬಂಧಿಕರು ಅದನ್ನ ಕಳಿಸ್ಕೊಟ್ಟಿದ್ರು. ವೈದ್ಯರು ಏನ್ ಕಳಿಸಿದ್ರು ಅದನ್ನ ಫಾರ್ವರ್ಡ್ ಮಾಡಿದ್ರು. ಇದನ್ನ ಇಂಗ್ಲೆಂಡ್ ನಲ್ಲಿದ್ದ ತನ್ನ ಅಕ್ಕನಿಗೆ ತಂದೆ ಪ್ರವೀಣ್ ಕಳಿಸ್ಕೊಡ್ತಾರೆ. ಪ್ರವೀಣ್ ಅಕ್ಕ ಪೂರ್ಣಿಮಾ ಇಂಗ್ಲೆಂಡ್ ನಲ್ಲಿ ಡಾಕ್ಟರ್ ಆಗಿದ್ದಾರೆ. ರಿಪೋರ್ಟ್ ನೋಡಿ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ತಾಯಿ ಮೇಲೆ ಅನುಮಾನ ಬರುತ್ತೆ. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ತಮಾಷೆ ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ. ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ. ಒಂದು 5 ವರ್ಷದ ಮಗು ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಸರ್ ಅವನ್ ಮಕ್ಕಳನ್ನೇ ಬಿಟ್ಟು ಬಂದಿರೋ ನನ್ನ ಮಕ್ಕಳು ನೋಡ್ಕೊಂತೇನೆ ಸರ್. ಅವ್ನು ಫಸ್ಟ್ ಆಫ್ ಆಲ್ ಸರ್ ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರು ಅದು ಅವಳಿಗೆ ಬೇಡ ಅಂತೆ ಸರ್. ಅವಳಿಗೆ ಸರ್ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಒಳ್ಳೆ ಟೊಮೊಟೊ ಹಣ್ಣು ಇದ್ದಂಗೆ ಇದ್ದಾಳೆ ಸರ್. ಅವಳು ತುಂಬಾ ಚೆನ್ನಾಗಿದ್ದಾರೆ ಸರ್. ಅವರು ಪಾಪು ಚಿಕ್ಕ ಪಾಪು ಬಂದ್ಬಿಟ್ಟು ನನ್ನ ಕಾಂಪ್ಲೆಕ್ಷನ್ ಹುಟ್ಟಿದ್ದಾರೆ ಸರ್. ಮೊದ್ಲು ಹೇಳ್ತಾ ಇದ್ಲು ಪಾಪು ಏನಾರ ಕಪ್ಪು ಹುಟ್ಟಿದ್ರೆ ಅಷ್ಟೇ, ಮತ್ತೆ ನಾನು ನೋಡ್ಕೊಳ್ಳೋದಿಲ್ಲ ಹಂಗೆ ಹಿಂಗೆ ಅಂತ. ನಾನೇನೋ ತಮಾಷೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಈ ತರ ಮಾಡ್ತಾಳೆ ಅನ್ನೋದು ನನ್ ಕನ್ಸ್ಪನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ನಾನು ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ. ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಇವಿಷ್ಟು ಸದ್ಯ